ಕರ್ನಾಟಕದ ಪ್ರತಿಪಕ್ಷದ ನಾಯಕ ಅಶೋಕ ಹೇಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಪ್ರತಿದಿನ 67 ಜನ ಕಾಣೆಯಾಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 2022ರಲ್ಲಿ 1100 ಜನ ಮಕ್ಕಳು ನಾಪತ್ತೆಯಾಗಿದ್ದರೆ 2024ರಲ್ಲಿ 1879 ಜನ ನಾಪತ್ತೆಯಾಗಿದ್ದಾರೆ. ಕಳೆದ ವರ್ಷ 551 ಮಕ್ಕಳು ನಾಪತ್ತೆಯಾಗಿರೋರು ಇನ್ನೂ ಸಿಕ್ಕಿಲ್ಲ ಅನ್ನೋ ಮಾಹಿತಿಯನ್ನು ಅವರು ಹೇಳ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ದೆಹಲಿಯಲ್ಲಿ ಒಂದು ನಿರ್ಭಯ ರೀತಿ ಮಾದರಿಯಲ್ಲೇ ಚಲಿಸುವ ಬಸ್ಸಲ್ಲಿ ರೇಪ್ ಆಗಿದೆ. ಅದ್ರ ಬಗ್ಗೆ ಅಶೋಕ ಅವರು ಮಾತಾಡಿಲ್ಲ. ಮತ್ತು ಧರ್ಮಸ್ಥಳದಲ್ಲಿ ನಿರಂತರವಾಗಿ ಹೆಣ್ಮಕ್ಕಳ ಅಪಹರಣ ಆಗಿ ಕೊಲೆ ಆಗಿ ಅದ್ರ ಬಗ್ಗೆ ಇವರೇ BJPಯವರೇ ಆರೋಪ ಹೊತ್ತವ್ರ ಪರ ಸಪೋರ್ಟ್ ಮಾಡಿದ್ರು. ಯಾಕೆ ಹಾಗೆ ಮಾಡಿದ್ರಿ? ಇನ್ನು ಮಿಸ್ಸಿಂಗ್ ಟಾಪ್ ರಾಜ್ಯ 10 ರಾಜ್ಯಗಳಲ್ಲಿ 7-8 ಪ್ಲೇಸ್ನಲ್ಲಿರೋದು ತೆಲಂಗಾಣ ಮತ್ತು ಕರ್ನಾಟಕ. ಮಹಾರಾಷ್ಟ್ರ ಟಾಪ್ 1 ಪ್ಲೇಸ್ ಒಳಗೊಂಡಂತೆ ಉಳಿದ ಎಲ್ಲ ರಾಜ್ಯಗಳು BJPಯವರೇ ಆಗಿರ್ಬೇಕಾದ್ರೆ ನೀವು ಯಾಕೆ ಹೋಗಿ ಅಲ್ಲಿ ಅವ್ರಿಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇಲ್ಲ ಇದುವರೆಗೂ? ಇದಕ್ಕೆ ನಿಮ್ಮ ಹತ್ರ ಏನಾದರೂ ಉತ್ತರ ಇದೆಯಾ ಅಶೋಕ ಅವರೇ?